75ನೇ ವರ್ಷದ ಸಂಸ್ಥಾಪಕ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಅತಿಥಿಯಾಗಿ ಭಾಗವಹಿಸ್ತಕ್ಕಂಥದ್ದು ಎಷ್ಟು ಜನ ಸಿಗುತ್ತೆ? ಅದು ಹೊಂಬೇಗೌಡರ 75ನೇ ವರ್ಷದ ಸಂಸ್ಥಾಪಕ ದಿನಾಚರಣೆ ಸಂದರ್ಭದಲ್ಲಿ. ಹೊಂಬೇಗೌಡರ ಬಗ್ಗೆ ನಾನು ಕೂಡ ಚಿಕ್ಕವನಾಗಿದ್ದರೆ ಬಹಳ ಕೇಳಿದ್ದೇನೆ. ಅವರ ಹೆಸರು ಎಲ್ಲೂ ಕೂಡ ಚಿರಪರಿಚಿತನಾಗಿತ್ತು. ಆದರೆ ಇಂತಹ ಒಂದು ಸಂಸ್ಥೆಯಿಂದ ಕಟ್ಟಿ ವಿಲ್ಸನ್ಗಾಗಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ, ಅದನ್ನು ಕೂಡ ಮಧ್ಯಮ ಹಾಗೂ ಬಡ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯೋಗತಕ್ಕಂಥ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇಷ್ಟೊಂದು ರೀತಿಯಲ್ಲಿ ಬೆಳೆಸಿದ್ದಾರೆ. ಮತ್ತು ಬೆಂಗಳೂರು ಪ್ರತಿಷ್ಠಿತ ನಗರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಗಳಿಸಿಕೊಂಡಿದೆ ಈ ಒಂದು ವಿದ್ಯಾಸಂಸ್ಥೆ. ಈ ಒಂದು ಸಮಾರಂಭದಲ್ಲಿ ಶರತ್ ಚಂದ್ರ ಭಾಗವಹಿಸಿದ್ದಕ್ಕೆ ಬಹಳ ಸಂತೋಷ ಆಯಿತು. ನಾನು ನೋಡಿರಲಿಲ್ಲ, ಬಹುಶಃ ಹೆಸರು ಕೇಳಿದೆ. ಈ ಒಂದು ಸಂಸ್ಥೆಗೆ ಸುಮಾರು 35 ವರ್ಷಗಳ ಸಂಪರ್ಕ ನನಗಿದೆ. ಮಂಜೇಗೌಡರು ಅವರು ತಾವು ಹೇಳಿದಾಗೆ 35 ವರ್ಷಗಳಿಂದ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಆದರೆ ಅದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಪ್ರಮುಖವಾಗಿ ನಾನು 15 ನಿಮಿಷ ಸಮಯ ತೆಗೆದುಕೊಳ್ತೀನಿ, ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಅದೇ ಪ್ರಮುಖವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಕೇವಲ ಇಟ್ಟಿಗೆ, ಕಾಂಕ್ರೀಟ್ ಅವುಗಳು ಬಹಳ ಮುಖ್ಯ, ನಿವೇಶನ ಬಹಳ ಮುಖ್ಯ ಅನ್ನೋ ದೃಷ್ಟಿಯಲ್ಲಿ ಸಂಸ್ಥೆಯನ್ನು ಕಟ್ಟೋದಿಲ್ಲ. ಹೊಂಬೇಗೌಡರು ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಟ್ಟಿದ್ದಾರೆ. ಅನಂತರ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು ಅಂತೇಳಿ ಅದನ್ನು ಕೂಡ ಈ ಬೆಂಗಳೂರು ನಗರದ ತಾಲೂಕು ಕೇಳಿದ್ದಾರೆ. ಬಿಷಪ್ ಗಾರ್ಡನ್ಸ್ ಇರ್ಬೋದು, ಪಾರ್ಲಿಮೆಂಟ್ಸ್ ಇರ್ಬೋದು, ಕ್ರೈಸ್ಟ್ ಇರ್ಬೋದು, ಅಲ್ಲೂ ಕೂಡ ವಿದ್ಯೆಯನ್ನು ನೀಡ್ತಾರೆ. ಅದೆಲ್ಲ ಒಂದು ಕಡೆ ಆರ್ನಮೆಂಟಲೈಸೇಷನ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಮಕ್ಕಳು ಕಲಿಬೇಕಾಗಿದ್ದಂಥ ಮುಖ್ಯ ಅಂಶಗಳನ್ನು, ಮುಖ್ಯ ಜ್ಞಾನವನ್ನು, ಮುಖ್ಯ ಕೌಶಲ್ಯವನ್ನು, ಅಭಿರುಚಿಯನ್ನು ಮರೆತು ಎಲ್ಲೋ ಒಂದು ಕಡೆ ನಾವು ಈ ಒಂದು ಆರ್ನಮೆಂಟಲೈಸೇಷನ್ ಎಜುಕೇಷನ್ಗೆ ಚೋಟ್ ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆ ವಿಭಿನ್ನವಾಗಿರಬೇಕು ಅನ್ನೋ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಐ ಥಿಂಕ್ ಮೆನಿ ಟೈಮ್ಸ್ ಯು ಆರ್ ಆಲ್ ವೆರಿ ಫೆಮಿಲಿಯರ್ that all great institutions, behind the great institutions, many interesting stories are there. ಉದಾಹರಣೆಗೆ ನ್ಯಾಷನಲ್ ಕಾಲೇಜನ್ನು ಕಟ್ಟಿದ್ದಾರೆ. ಅದಕ್ಕೆ ನ್ಯಾಷನಲ್ ಕಾಲೇಜ್ ಅಂತ ಯಾಕೆ ಹೆಸರಿಟ್ಟರು? ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಂತ ಕಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಂತ ಯಾಕೆ ರಾಷ್ಟ್ರೀಯ ಪದವನ್ನು ಯಾಕೆ ಉಪಯೋಗಿಸ್ತು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಉತ್ತಮ ಮಟ್ಟಿಗೆ ತೆಗೆದುಕೊಳ್ಬೇಕು. ನಾವು ಮುಂದುವರಿತಕ್ಕಂಥ ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರನೂ ಕೂಡ ಒಂದಾಗಿರಬೇಕು. ಜನರ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ರಾಷ್ಟ್ರೀಯ ನ್ಯಾಷನಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದರು. ಇದನ್ನು ಮಾಡಲಿಕ್ಕೆ ಹೊರಟಾಗ ಬಹುಶಃ ಎಂಥ ಸಂದರ್ಭದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ ನೋಡಿ. ಬಹಳ ಶ್ರೀಮಂತರಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ ಅಚ್ಚರಿ ಏನಿರೋದಿಲ್ಲ. ಅಥವಾ ಮಹಾರಾಜ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ ಅಷ್ಟೊಂದು ನಮಗೆ ಅಚ್ಚರಿ ಕಾಣೋದಿಲ್ಲ. ಆದರೆ ಸಾಮಾನ್ಯವಾಗಿ ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿ ನ್ಯಾಯಾಧೀಶರಾಗಿ ಅದನ್ನು ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಅಂದರೆ ಆವತ್ತಿನ ದಿವಸಗಳಲ್ಲಿ ಬಹಳ ಕಷ್ಟಕರವಾಗಿದ್ದ ದಿವಸಗಳಲ್ಲಿ ಆಲೋಚನೆಯನ್ನು ಮಾಡಿಕೊಂಡು 75 ವರ್ಷ ಇವಾಗ ಈ ಸಂಸ್ಥೆಗೆ ಆಗಿದೆ. ಈ ಸಂಸ್ಥೆಯಿಂದ ನೂರಾರು ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ದಾರೆ. Hundreds and thousands of students have gone out of the school. But the amount of fees what they have collected is very less. When compared to some of the prestigious schools where they are collecting lakhs together, but the fees what you are all paying is very less. ಕಡಿಮೆ ಶುಲ್ಕವನ್ನು, ಕಡಿಮೆ ಫೀಸನ್ನು ತೆಗೆದುಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ದೇವರು ಇಟ್ಕೊಂಡಿದ್ದಾರೆ. 75ನೇ ವರ್ಷ ದಿನಾಚರಣೆ ಯಾರಾದರೂ ಇದಕ್ಕೆ ಏನಾದರೂ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ವಿವೇಕಾನಂದ. ಯಾರು ಲೀವ್ಸ್ ಬಿಹೈಂಡ್ ಯು ಸಮಥಿಂಗ್ ಬಿಫೋರ್ ಯು ಡೈ ಅಂದರೆ ಮೊದಲು ನೀವು ಏನಾದರೂ ಜ್ಞಾಪಕಾರ್ಥವಾಗಿ ಬಿಟ್ಟು ಹೋಗಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಆ ರೀತಿ ಶ್ರೀಮಾನ್ ಹೊಂಬೇಗೌಡರು ಇದನ್ನು ಪ್ರಾರಂಭ ಮಾಡಬೇಕು. ಶಾಲೆ ಮಾಡಬೇಕಾದ್ರೆ ಬಹುಶಃ ಈ ನಾನು ಇಲ್ಲೇ ಸ್ಕೂಲು ಎದುರಿಗೆ ಮನೆ ಹೊಂಬೇಗೌಡರು
ಅವರು ಹೀಗೆ ಬರೋದು ವಾಕ್ ಮಾಡೋದು. ನಾನು ಕೋರ್ಟಿಂದ ಸ್ಕೂಟ್ರಲ್ಲಿ ಬಂದ ಒಂದು ದಿವಸ ಮೊಬೈಲ್ಗಳು ಒಂದು ಮಾತು ಹೇಳಿದ್ರು. ಏನಪ್ಪ ಯಾವುದು ನಿಂದು? ನಾನು ನಮ್ಮ ಊರು ಸರ್ ಅಂತ. ಏನು ಮಾಡ್ತಾ ಇದೆಯೇ? ಯಾರು ಅಂತಾರೆ. ಯಾರ ಆಫೀಸಲ್ಲಿ ಇದೆಯೇ? ಸಿದ್ದರಾಮಯ್ಯ ಆಫೀಸಲ್ಲಿ. ಹಾಗೆಯೇ ಮಾತಾಡ್ಕೊಂಡು ಇದು ಕನ್ಸ್ಟ್ರಕ್ಷನ್ ಹೇಳ್ತಾರೆ. ಶ್ರೀಮಾನ್ ಕೆಂಪಯ್ಯನವರು ಈ ಕಟ್ಟಡ ಮಾಡಬೇಕು, ಭಾಳ ಒಳ್ಳೆಯ ಕಟ್ಟಡ ಮಾಡಬೇಕು. ಕೆಂಪಯ್ಯನವರು ಯಾವಾಗ ಜೊತೆಯಲ್ಲಿದ್ದರು. ಆಗ ಈ ಶಾಲೆ ಪ್ರಾರಂಭ ಆಗಿರಲಿಲ್ಲ. ಪ್ರೈಮರಿ ಸ್ಕೂಲ್ ಜನ ಇಂಗ್ಲೀಷ್ ಸ್ಕೂಲ್ ಆದಾಗ ಶ್ರೀಮಾನ್ ದೊರೆಸ್ವಾಮಿಯವರು ಹೈಸ್ಕೂಲ್ ಮಾಡಲು ಪ್ರಾರಂಭ ಮಾಡಿದ್ದಾರೆ. ತಾರಾಬಾಯಿಯವರು ಗರ್ಲ್ಸ್ ಸ್ಕೂಲ್, ತಾರಾಬಾಯಿ ಅವರ ವೈಫು, ಅವರಿಬ್ಬರು ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದರು. ಯಾಕೆಂದರೆ ನಮ್ಮ ನೆವಿಯು, ನಮ್ಮ ಅಣ್ಣನ ಮಗ ಓದಿದ್ದಾರೆ. ಅವರು ಚಕ್ಕರ್ ಹಾಕಿ ಹೊರಟೋಗ್ಬಿಡೋರು. ಒಂದೇಗೌಡರು ಹೇಳಿದ್ರು, ನೋಡಪ್ಪ ನಾನು ಹೋಗಿ ಹೇಳಿದ ಸರ್, ನಮ್ಮ ನೆವಿಯು ಬಂದಿದ್ದೇನೆ, ಸೇರಿಸಿ ಹೋಗಿ ನಮ್ಮ ಸ್ಕೂಲಲ್ಲಿ ಸೇರಿಸಿ ಹೋಗಿದ್ದೀನಿ. ಸೇರಿಸಿದ ಮೇಲೆ ಅವನು ಸ್ಟಡೀಸ್ ಇಲ್ಲ, ಸ್ಕೂಲು ಹುಡುಗರ ಜೊತೆ ಹೊರಟೋಗ್ಬಿಡೋರು. ಮಿಡ್ಲ್ ಸ್ಕೂಲ್ 8th 9th. ಆಮೇಲೆ ದೊರೆಸ್ವಾಮಿಯವರು ವಾರ್ಡ್ ಮಾಡಿದ್ರು. ಅವನು ನನ್ನ ಕರೆಸಿದ್ರು, ನೋಡಿ ನಿಮ್ಮ ನೆವಿಯು ಹೇಳಿ ಅವನು ಎಲ್ಲಿ ಹೊರಗಡೆ ಹೋಗಬಾರ್ದು ಅಂತ. ಅದೇ ರೀತಿ ತಾರಾಬಾಯಿಯವರು ಮಹಿಳಾ ಸ್ಕೂಲ್ ಪ್ರಾರಂಭ ಮಾಡಿದ್ರು. ಒಂದೇಗೊಬ್ಬರು ನ್ಯಾಯಮೂರ್ತಿಗಳಾಗಿದ್ದರು. ಯಾವುದಕ್ಕೆ ಮಾಡಿದ್ರು ಪ್ರಾರ್ಥನಾ? ಈ ಜಾಗದಲ್ಲಿ ಯಾಕೆ ಮಾಡಬೇಕಾಗಿತ್ತು? ಹೇಳಿದ್ರು, ಒಂದು ವಿಷಯ ಹೇಳಿದ್ರು, ನೋಡು ನಿನ್ನ ಮಕ್ಕಳು ಎಲ್ಲಿದ್ದಾರೆ ಸರ್? ಬಿಷಪ್ ಕಾಟನಲ್ಲಿ ಓದ್ತಾವ್ರೆ ನನ್ನ ಮಗ. ಅಲ್ಲ, ಬಿಷಪ್ ಕಾಟನಲ್ಲಿ ಸೇರಿಸ್ತಿದೆ ಸರಿ, ನೀನು ಹೋಗ್ತೀಯೇ, ಕರ್ಕೊಂಡು ಹೋಗ್ತೀಯೇ, ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪಕ್ಕದಲ್ಲಿದೆ ಹಳ್ಳಿಗಳು, ಸ್ಲಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲಪ್ಪ ಸ್ಕೂಲ್ ಇದೆ? ಇಲ್ಲಿಲ್ಲ. ಅವರ ವಿಜನ್ ಗಾರ್ಡನ್ನಲ್ಲಿ ಸ್ಕೂಲೇ ಇದೆ. ಒಂಬೇಗೌಡರು ಇಲ್ಲಿಂದ ಬಂದು ನ್ಯಾಯಮೂರ್ತಿಗಳಾಗಿ ಇಲ್ಲಿ ಬಂದು ಮನೆಗೆ ಬಂದು ಆಮೇಲೆ ಇಲ್ಲಿ ಬರೋದು, ಡೈಲಿ ಬರೋದು, ಕನ್ಸ್ಟ್ರಕ್ಷನ್ ಮಾಡ್ತಾ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ನೋಡು ನನ್ನ ಉದ್ದೇಶ ಒಂದೇನಪ್ಪ ಅಂದರು. ಏನು ಸರ್? ನನ್ನ ಉದ್ದೇಶ ನೋಡು, ಬಡ ಮಕ್ಕಳಿಗೆ ಇರತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರಿಗೆ ಏನು ಬೇಕೋ ಅದು ಒಂದು ಸ್ಕೂಲ್ ಮಾಡೋಣ ಅಂತ ಪ್ರಾರ್ಥನೆ ಮಾಡಿದ್ವಿ. ಇದು ಉದ್ದೇಶದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಅವಾಗ ಅದಕ್ಕಾಗಿ ದೊರೆಸ್ವಾಮಿಯವರನ್ನು ನಾನು ಮಾಡಿದೆ. ಭಾಳ ಚಿಕ್ಕ ಮನುಷ್ಯ. ಸಡನ್ನಾಗಿ ಮೊದಲೇಗೌಡರು ಮುಖ್ಯ ನ್ಯಾಯಾಧೀಶರಾಗಿದ್ದರು. ಶರತ್ಚಂದ್ರ ಅವರು ಅಮೆರಿಕಾಗೆ ಹೋಗಬೇಕು, ಸಡನ್ನಾಗಿ 69ನಲ್ಲಿ ಪಾಸ್ ಆಗಿ 69 ಅವರು ಚೀಫ್ ಜಸ್ಟಿಸ್ ಆಗಿ ಬಹಳ ಹೆಸರನ್ನು ಮಾಡಿದ್ರು. ಒಳ್ಳೆ ಮೊಕದ್ದಮೆಗಳು 10ವರೆಗೆ ಪ್ರಾರಂಭ ಮಾಡಿದ್ರು ಅಂದರೆ ಅವ್ರು ಕೋರ್ಟಲ್ಲಿ ಕೂತ್ರೆ 11 ಗಂಟೆಗೆಲ್ಲ ಕ್ಲೋಸ್ ಮಾಡಿದ್ರು. ಆಮೇಲೆ ಹೀರಿಂಗ್ ತಗೊಳ್ಳೋರು. ಏನು ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ವಿಶ್ವಾಸ, ಪ್ರೀತಿ ಎಲ್ಲರನ್ನು ಮಾತಾಡಿ, ವಕೀಲರಿಂದ ಮಾತಾಡಿ, ವಕೀಲರ ವಿಶ್ವಾಸವನ್ನು ಪ್ರಾರ್ಥನೆ ಮಾಡಿ ಅಂತ ಮಹಾನ್ ವ್ಯಕ್ತಿ. ಉಪಾಧ್ಯಾಯರು ಹೇಳಿದ್ದಾರೆ, ಶಾಲಾ ಮುಖ್ಯಸ್ಥರು ಹೇಳಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋದು. ಯಾರಿಗೂ ಆಸಕ್ತಿ ಇಲ್ಲ, ಇಂಥದ್ದಿಲ್ಲ. ಏನೋ ಕಾಟಾಚಾರ ಮಾಡ್ತಾರೆ, ಏನೋ ಮಾಡ್ತಾರೆ, ಹೋಗ್ತಾರೆ. ಅದನ್ನು ಬಿಡಬಾರ್ದು. ಬರೀ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಪಾಠ ಪ್ರವಚನ ಮಾಡಲು ನಮಗೆ 80% ಮತ್ತು 90% ಅದೆಲ್ಲ ಮುಖ್ಯ. ಅವರು ಇರ್ತಕ್ಕಂಥ ಪ್ರತಿಭೆಯನ್ನು ಈಚೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು.
ಯಾರು ಸ್ಪೋರ್ಟ್ಸ್ ಬಗ್ಗೆ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಯಾರು ಅಷ್ಟು ಆಸಕ್ತಿ ತಗೋತಾಯಿಲ್ಲ. ಪ್ರತಿಯೊಬ್ಬ ಟೀಚರು ಆ ಜವಾಬ್ದಾರಿ ತಗೊಂಡು ಎಲ್ಲ ಮಾಡು. ಅವರು ನರ್ಸರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜುಗಳು ಇರ್ಬೋದು ಮತ್ತು ಡಿಗ್ರಿ ಕಾಲೇಜ್ ಇರ್ಬೋದು, ಅವರೆಲ್ಲ ತಗೊಂಡ್ರೆ ಮಾತ್ರ ಸಂಸ್ಥೆ ಬೆಳೆಯೋಕ್ಕೆ ಅನುಕೂಲ ಆಗ್ತದೆ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ನಾನು ನೋಡ್ತಾ ಇದ್ದೀನಿ ಎಷ್ಟೋ ಇದು ಅಡ್ಡ ಹೊಡ್ಕೊಂಡು ಕೂತ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ. ಆದರೆ ಭಾಳ ಕಮ್ಮಿ ಆಗಿದೆ ಇವಾಗ. ಅದನ್ನು ಬಿಟ್ಟು ವಿದ್ಯಾರ್ಥಿಗಳಲ್ಲಿ ಏನೇನು ಪ್ರತಿಭೆ ಇದೆಯೋ ಅದನ್ನೆಲ್ಲ ಈಚೆಗಳು ಅದನ್ನೆಲ್ಲ ಮಾಡಿಸ್ಬೇಕಾದನ್ನ ಅದನ್ನು ಮಾಡಿದ್ರೆ ಶಾಲೆ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಶಾಲೆ, ಉತ್ತಮವಾದ ಶಾಲೆ ಎಲ್ಲ ಒಂದು ಕೀರ್ತಿಯನ್ನು, ಹೆಸರನ್ನು ನಿಮ್ಮಿಂದಲೇ ಮಾಡಬೇಕು, ನಿಮ್ಮಿಂದಲೇ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಇವರು ನಮ್ಮ ಸಿದ್ದರಾಜ್ ದೈಹಿಕ ಶಿಕ್ಷಣವರಿಗೆ ಸನ್ಮಾನ ಸಮಾರಂಭ ಇದೆ. ಅವ್ರು ಹೇಳಿದ್ದಾರೆ, ನಾನು 50,000 ರೂಪಾಯಿ ಈ ಸಂಸ್ಥೆ ಕೊಡ್ತಾ ಇದ್ದೀನಿ, 25,000 ರೂಪಾಯಿ ಕೊಡ್ತೀನಿ, 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ, ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನೀವು ಹೇಳಕ್ಕೆ ಬೇಕಾದಷ್ಟು ವಿಚಾರ ಇದ್ರು ಸದ್ಯಕ್ಕೆ ಯಾವ ವಿಚಾರ ಬೇಡ, ಅವನ್ನ ಕರೆದು ನಮ್ಮ ಅಧ್ಯಕ್ಷರು ಎರಡೇ ಮಾತಾಡಿ ಅವ್ರ ಕವಿ ಸನ್ಮಾನ ಮಾಡಬೇಕಂತ ಕೊಡ್ತಾವ್ರು ರಾಜ್ಯಪಾಲರು ಪ್ರಯತ್ನ ಪಟ್ಟರೆ ನಮ್ಮ ಶಾಲೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಶಾಲೆ ಆಗುತ್ತೆ ಅನ್ನೋದನ್ನು ನಾವು ಮರಿಬೇಡಿ. ಯಾಕೆ ಸ್ಥಾಪನೆಯಾಗಿದ್ದ ವಿಚಾರನ ಒಂದು ಮಾತು ಹೇಳಿದ್ರು. ನನಗೂ ಆಗ ಸ್ವಲ್ಪ ನಾನು ಚಿಕ್ಕ ಹುಡುಗ ಆಗಲ್ಲ, ನನಗೂ ಸ್ವಲ್ಪ ಜ್ಞಾಪಕ ಇದೆ. ಈ ನನ್ನ ತುಂಬ ಸಹಾಯ ಮಾಡಿದ್ರು. ಕೆಂಪಣ್ಣವ್ರಿಗೆ ಬಸವಣ್ಣವ್ರಿಗೆ ತುಂಬ ಕಾಂಟ್ರಾಕ್ಟರ್ಸು ಸ್ವಲ್ಪದಲ್ಲಿ ಬಸವಣ್ಣವ್ರಿಗೆ ಇದೆಲ್ಲ ಒಂದು ಫೋಟೋ ಇದೆ ನಮ್ಮ ಹುಡುಗಿದ್ರೆ ಇದೆಲ್ಲ ಬಸವಣ್ಣನ ಫೌಂಡೇಶನ್ ಆವತ್ತಿನ ದಿನ ನಾನು ಬಂದಿದ್ದೆ. ಈ ಬೇರೆಯವರು ಭಾಳ ಜನ ಇದರಲ್ಲಿ ದೀರ್ಘಾವ ಅಂತ ಅವರಾಗಿದ್ದರು. ಅವರು ಟಾಟಾ ಕಂಪ್ನಿಯಲ್ಲಿ ರೆಪ್ರೆಸೆಂಟೇಟಿವ್ ಬೆಂಗಳೂರು. ಆಮೇಲೆ ಇಲ್ಲಿ DIG ಆಗಿ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ನರಸಿಂಗ, ಅವರು ಇದೆ ಇದ್ದರು. ಸಂಸ್ಥೆ ಶುರುವಾದದ್ದು ಕಮ್ಮಿ ಹಾಸ್ಟೆಲ್ ಶುರುವಾದದ್ದು. ಅಲ್ಲಿ ಅದು ಸಣ್ಣ ಶೆಲ್ಟರ್ ಏನು ಇರಲಿಲ್ಲ. ಅವರು ಒಂದು ವರ್ಷ ಆಗಿತ್ತು. ಒಂದಷ್ಟು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಅದು ನಮ್ಮ ಜಾಗ ಬೇಕು ಬಿಡಿಸ್ಕೋಬೇಕು ಅಂತ ಹೇಳ್ತೀವಿ. ಯಾರು ಫೋನ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಈಗ ಕಂಟಿನ್ಯೂ ಮಾಡಿದ್ರೆ ನಮಗೆ ಸಾಧ್ಯ ಇಲ್ಲ ಅಂತ ಅವ್ನು ಬೇಕಾದ್ರೆ ನಾವು ಖರ್ಚು ಬೇಕು. ನಾವು ಇದಕ್ಕೆ ಬ್ಯಾಡ್ ಎಕ್ಸಾಂಪಲ್ ಅಂತ ಹೇಳಿ ನಾನೇ ಸಪೋರ್ಟ್ ಮಾಡಬೇಕು. ಒಂದು ಜನ ಸೈನ್ ಕೊಡಿ ಕೊಡ್ತಿದ್ದೆ ಇದ್ದಾರೆ. ಪುಸ್ತಕ ಹಾಸ್ಟೆಲಲ್ಲಿ ದೊಡ್ಡ ವ್ಯಕ್ತಿಗಳು ಇದ್ದಿರಲಿಲ್ಲ. ಚೀಫ್ ಸೆಕ್ರೆಟರಿ ಆಗಿದ್ದು ಸೆಕ್ರೆಟರಿ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರೆಷ್ಟು ಮಾಡ್ತಿದ್ದರು. ಅವರು ಅವರು ಎಲ್ಲರೂ ಕಾಲದಲ್ಲಿ ಪ್ರಾರಂಭಿಸಿದ್ರು. ತುಂಬ ಜನ ಈ ಸಂಸ್ಥೆಯಲ್ಲಿ ತುಂಬ ಜನ ಕಾರ್ಯ ಮಾಡ್ತಾರೆ. ಅವನ್ನೆಲ್ಲ ನಡೆಸ್ಕೋಬೇಕು.
ಈ ಸಂಸ್ಥೆ ಮುಖ್ಯಸ್ಥರು ಈ ದಿನನ ನಾವು ಫೌಂಡೇಶನ್ ಡೇ ಅಂತ ಶುರು ಮಾಡಿ ಅಂತ ಹೇಳಿದ್ದೆ, ಅವರು ಫೌಂಡರ್ಸ್ ಡೇ ಮಾಡಿಬಿಟ್ಟಿದ್ದಾರೆ. ಈ ಈ ಈ ಸಂಸ್ ಈ ಜನಾಂಗದಲ್ಲಿ ನಮ್ಮ ತಂದೆ ಕಂಡು ತುಂಬ ಪ್ರೀತಿ ಆಗೋ ಕಾಲದಲ್ಲಿ ವಿಶ್ವಾಸ, ಗೌರವ. ಆ್ಯಂಡ್ ನನಗೆ ಜ್ಞಾಪಕ ಇದ್ದಂಗೆ ಅವ್ರಿಗೆ ಆಸಕ್ತಿ ಇದ್ದಿದ್ದು ಒಂದೇನೇ, ಈ ಸಂಸ್ಥೆ ಸ್ಟಾಪ್ ಮಾಡಿ. ಇಲ್ಲಿ ಆಗ ಸ್ಕೂಲ್ಗಳು ಇರಲಿಲ್ಲ, ಇಲ್ಲೂ ಇರಲಿಲ್ಲ, ಮರುವಾದಿಂದ ಬರೋರು ಇಲ್ಲಿಗೆ. ಅದಕ್ಕೆ ಇಲ್ಲಿ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಕೊಡಬೇಕು ಅಂತ ಒಂದು ಶುರು ಮಾಡಿದೆ. ಆಗ ಇಲ್ಲಿಂದ ಹೋಗೋಕ್ಕೂ ಅಷ್ಟು ಬಸ್ ಸರ್ವಿಸ್ ಇರಲಿಲ್ಲ, ಎರಡೇ ಬಸ್ಸು, ನಂಬರ್ 4, ನಂಬರ್ 29, ಎರಡೇ ಬಸ್ಸು. ಸೊ ಇದನ್ನು ನೋಡಿ ಅವರು ಈ ಸಂಸ್ಥೆ ಶುರು ಮಾಡಿದ್ರು. ಅವ್ರ ಸ್ನೇಹಿತರು ಅವ್ರಿಗೆಲ್ಲ ಅವ್ರಿಗೆ ಅದಕ್ಕೆ ಸಹಾಯ ಮಾಡಿದ್ರು. ಅವ್ರ ಈ ಜಾಗನೂ ಗೌರ್ಮೆಂಟಿಂದ ತೆಗೆದ್ರು. ಅವರು ಒಳ್ಳೆ ಹೆಸರಿದ್ದರಿಂದ ತುಂಬ ಜನ ಅಫಿಷಿಯಲ್ಸು ಎಲ್ಲ ಸಹಾಯ ಮಾಡಿದ್ರು ಗೌರ್ಮೆಂಟ್. ಇಷ್ಟು ನಾನು 75 ವರ್ಷ ಬೆಳೆದಿದೆ ಅಂತ ಇವತ್ತೇ ನನಗೆ ಗೊತ್ತಾದದ್ದು. ಭಾಳ ವರ್ಷ ಆಗಿದೆ ಅಂದ್ಕೊಂಡಿದ್ದೆ, 75 ವರ್ಷ ಸಂಸ್ಥೆ ಮಾಡಿ ನೋಡಿ ನನಗೆ ತುಂಬ ಸಂತೋಷ, ಹೆಮ್ಮೆ. ಈ ಒಂದು ಬಡಾವಣೆಯಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಒಂದು ಉದ್ದೇಶ ಬಂತು. ಬಹುಶಃ ಅವರು ಬಡವರಿಗಾಗಿ ಏನಾದರೂ ಒಂದು ಮಾಡಬೇಕು, ಯಾಕೆಂದರೆ ಇಲ್ಲಿ ಭಾಳ ರಿಚ್ ಪೀಪಲ್ಲು ಅವರು ಇವರು ಎಲ್ಲ ಬಂದಿದೆ. ಅಂಥ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಹೋಗೋಕ್ಕಾಗಲ್ಲ. ನಮ್ಮ ಇದಕ್ಕೆಲ್ಲ ಹೋಗೋತದ ಅಲ್ಲಿ ಆಗಲ್ಲ ನೋಡಿ ಹೇಳಿದರು. ಅದಕ್ಕೆ ಈ ಬಿಡಿಎ ಜಾಗದಲ್ಲಿ ಒಂದು ಮಾಡಿ ಈ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದರೆ ಈ ಹೆಚ್ಚಿನ ಜಾಗ ಬಡವರು, ಸ್ಲಮ್ಸು ಅಂಥವರೆಲ್ಲ ಬರಲಿ, ಓದಲಿ. ದೊರೆಸ್ವಾಮಿ ಅಂತ ಒಬ್ಬರು ಅಧ್ಯಕ್ಷರು, ಹೆಡ್ ಮಾಸ್ಟರ್, ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ತಾರಾಬಾಯಿ ಅವ್ರ ವೈಫು ಅಲ್ಲಿ ಗರ್ಲ್ಸ್ ಸ್ಕೂಲ್, ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ರು. ಹೇಳಿದ್ರಂತೆ, ನೋಡಿ ಅವರು ಆಗದೇ ಇದ್ದರೆ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ನಮ್ಮ ನೆವ್ಯೂ ಇಲ್ಲೇ ಓದ್ತಾ ಇದ್ದ, ನಾನು ಹೇಳಿದೆ. ಅವನು ಚಕ್ಕರ್ ಹಾಕ್ಕೊಟ್ಟು ಹೋಗಿರೋನು. ಅಲ್ಲಿ ಮುಂಬೈಗೌಡರು ಶರತ್ಚಂದ್ರ ಅವರು ಅದುವರೆಗೂ ಈ ಗಮನಕ್ಕೆ ಹೆಚ್ಚೆ ಬಂದಿಲ್ಲ. ಅವರು ಬಂದಿದ್ದು ಯಾವಾಗ ಅಂದರೆ ಮುಂಬೈಗೌಡರು ತೀರೋದ ಮೇಲೆ ನರಸಿಂಹಾರೆಡ್ಡಿಯವರು ಅಧ್ಯಕ್ಷರಾಗಿ ಅವರು ಪ್ರಾರಂಭ ಮಾಡಿದರು. ಅವರು ನೋಡಿ ಇದನ್ನು ಮಾಡಬೇಕು ಅಂತೇಳಿ ಮಾಡಿ ಪ್ರಾರಂಭ ಮಾಡಿದರು. ಸೊ ಇವತ್ತಿನ ದಿವಸ ಒಂದು ದೊಡ್ಡ ಶಾಲೆ ಆಗಬೇಕು, ಒಳ್ಳೆ ಇನ್ಸ್ಟಿಟ್ಯೂಷನ್ ಆಗಬೇಕು ಅಂತ ಉದ್ದೇಶ. ಆದ್ದರಿಂದ ಇದು ಆಗಿದೆ, ಭಗವಂತನ ಇಚ್ಛೆಯಿಂದ ಚೆನ್ನಾಗಿ ಆಗ್ತಾ ಇದೆ. ಅಷ್ಟು ಸಾಕು ನಮ್ಮ ಆಸೆ. ನೀವೆಲ್ಲ ಅದೆಲ್ಲ ಕಾರ್ಯಕಾರಿ ಕಮಿಟಿಯವರೆಲ್ಲ ಒಳ್ಳೆ ಕಮಿಟಿಯಿಂದ ಮಾಡ್ತಾ ಇರೋದ್ರಿಂದ ತುಂಬ ಒಳ್ಳೆ ಇದು ಅಂತ ಆಗ್ತದೆ. ಸಿದ್ದರಾಜ ಅಂತ ನಾನು ದೈಹಿಕ ಶಿಕ್ಷಕರು. ಸಿದ್ದರಾಜು ಅಂತ ನಾನು ದೈಹಿಕ ಶಿಕ್ಷಕರು. ಇದು ನಾನು 1996ರಲ್ಲಿ ಬಂದೆ ಇಲ್ಲಿಗೆ. ಒಂದು ವರ್ಷ ಹೋರಾಟ ಮಾಡ್ತಾಯಿದ್ದೆ ಇಲ್ಲಿ. ಆಮೇಲೆ ಇವರು ಅಪಾಯಿಂಟ್ ಮಾಡಿಕೊಂಡ್ರು. ನನ್ನ ಪ್ರೈಸ್ ತರಿಸಿದೆ, ಬ್ಯಾಡ್ಮಿಂಟನ್ ಫಸ್ಟ್ ಪ್ರೈಸು, ಆಮೇಲೆ ಶಟ್ಲ್ ಬ್ಯಾಟರ್ ಫಸ್ಟ್ ಪ್ರೈಸು, ಸುಮಾರು ಪ್ರೈಸ್ಗಳು ತರಿಸಿದೆ. ಆಮೇಲೆ ನನ್ನ ಅದಕ್ಕೆ ಅಪಾಯಿಂಟ್ ಮಾಡಿದ್ರು ಇಲ್ಲಿ. ಯಾರೋ ಒಮ್ಮೇಗೌಡರು, ಅವರ ಮಗ ಸಹಚಂದ್ರ ಅಪಾಯಿಂಟ್ ಮಾಡಿದ್ರು. ಆಮೇಲೆ ಕಾಲಕ್ರಮೇಣ ನ್ಯಾಷನಲ್ ಇದೆ, ಆರ್ಚರಿ ಇದರಲ್ಲಿ. ಆಮೇಲೆ ಅದು ಶಾರ್ಟ್ ಬಾಲಲ್ಲಿ ಅದ್ರ ಟೀಮ್ ಕರ್ಕೊಂಡು ಇದೆ ಮಹಾರಾಷ್ಟ್ರ ಸಾಂಗ್ಲಿಗೆ. ಆಮೇಲೆ ಒಳ್ಳೆ ಸಂಸ್ಥೆ ಹತ್ರ ನಮಗೆ ಅನ್ನ ಕೊಟ್ಟಿದ್ದಾರೆ,
ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಿಮ್ಮ ಸಹೋದ್ಯೋಗಿಗಳಿಗೆ ಏನು ಇಷ್ಟಪಡ್ತೀರಾ? ಸಮುದ್ಯೋಗಿಗಳಿಗೆ ನಿಮ್ಮ ಸಹೋದ್ಯೋಗಿಗಳು ಇಲ್ಲಿ ಸಹೋದ್ಯೋಗಿಗಳು ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾ ಇದ್ರು ಎಲ್ಲ ಯಾವ ರೀತಿ ಸಹಕಾರ ಕೊಟ್ಟು ಈಗ ಮತ್ತೆ ನಿಮ್ಮ ನಾನೇ ಏನೇ ಆಟ ಆಡ್ಸಿದ್ರು ಏನೇ ಮಾಡಿದ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ರು ಸಹೋದ್ಯೋಗಿಗಳು. ಮತ್ತೆ ನಿಮ್ಮ ಮಕ್ಕಳುಗಳು ಯಾವ ರೀತಿ ನಿಮ್ಮ ಇದು ಮಾಡ್ತಾ ಇದ್ದಾರೆ? ಒಬ್ಳು ಮಾನ್ಯ ಅಂತ ಲಾ ಮಾಡ್ತಾ ಇದ್ದಾಳೆ, ಇನ್ನೊಬ್ಬ ಮಗ ಇದ್ದಾನೆ ಕಿಶನ್ ಅಂತ BA ಓದ್ತಾ ಇದ್ದಾನೆ, ಹೆಂಡತಿ ಇದ್ದಾಳೆ ಹೌಸ್ ವೈಫು.